ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇವತ್ತು ಕರ್ಣ, ಭೀಷ್ಮ ಮತ್ತೆ ದ್ರೋಣರ ಸಮ್ಮತಿ ಮತ್ತೆ ಸಂಜಯನ ಮೂಲಕ ಪಾಂಡವರ ಪಕ್ಷದ ವೀರರಿರ್ತಾರಲ್ಲ ಅವರ ವರ್ಣನೆ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ಭರತನಂದನನೇ, ಆ ಸಮಯದಲ್ಲಿ ಕೌರವರ ಸಭೆಯಲ್ಲಿ ಎಲ್ಲ ರಾಜರು ಕೂಡ ಸೇರಿದ್ರು. ಸಂಜಯನ ಭಾಷಣ ಎಲ್ಲ ಮುಗಿದ ಮೇಲೆ, ಅಂದರೆ ಅವನು ಏನು ವಿಷಯ ಹೇಳಬೇಕಾಗಿತ್ತೋ ಅದನ್ನೆಲ್ಲ ಹೇಳಿ ಮುಗಿಸಿದ ಮೇಲೆ ಶಾಂತನು ನಂದನನಾದಂಥ ಭೀಷ್ಮ ದುರ್ಯೋಧನನಿಗೆ ಹೇಳ್ತಾನೆ, ಒಂದ್ಸರಿ ಬೃಹಸ್ಪತಿ, ಶುಕ್ರಾಚಾರ್ಯ ಮತ್ತು ಇಂದ್ರಾದಿ ದೇವಗಣರು ಬ್ರಹ್ಮನ ಹತ್ರಕ್ಕೆ ಹೋಗ್ತಾರೆ. ಮತ್ತೆ ಅವರನ್ನ ಸುತ್ತುವರೆದು ಎಲ್ಲರೂ ಕೂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಇಬ್ಬರು ಪ್ರಾಚೀನ ಋಷಿಗಳು ತಮ್ಮ ತೇಜಸ್ಸಿನಿಂದ ಎಲ್ಲರ ಚಿತ್ತ ಮತ್ತೆ ತೇಜಸ್ಸನ್ನ ಹರಣ ಮಾಡ್ತಾ, ಅಂದ್ರೆ ಆ ದೇವತೆಗಳಲ್ಲಿದ್ದಂತಹ ತೇಜಸ್ಸನ್ನು ಅವರು ಹರಣ ಮಾಡ್ತಾರೆ, ಅಂದ್ರೆ ತಗೊಳ್ತಾರೆ. ಮತ್ತೆ ಅವರ ಚಿತ್ತ ಕೂಡ ಹರಣ ಮಾಡ್ತಾರೆ, ಅಂದ್ರೆ ಅವ್ರ ಕಡೆಗೆ ಇವ್ರ ಮನಸ್ಸು ಹೋಗ್ಬೇಕು, ಆ ರೀತಿ ಮಾಡ್ತಾರೆ. ಆ ರೀತಿ ಮಾಡ್ತಾ ಎಲ್ಲರನ್ನ ದಾಟ್ಕೊಂಡು ಹೋಗ್ತಾರೆ ಅವರು. ಬೃಹಸ್ಪತಿ ಬ್ರಹ್ಮನನ್ನ ಕೇಳ್ತಾನೆ, ಇವರಿಬ್ರು ಯಾರು? ಇವರು ನಿಮ್ಮ ಉಪಾಸನೆಯನ್ನು ಕೂಡ ಮಾಡದೆ ಹೊರಟು ಹೋಗ್ತಾ ಇದ್ದಾರಲ್ಲ ಅಂತನ್ಬಿಟ್ಟು. ಆಗ ಬ್ರಹ್ಮ ಹೇಳ್ತಾನೆ, ಇವರು ಪ್ರಬಲ ಪರಾಕ್ರಮಿ ಮಹಾಬಲಿ ನರನಾರಾಯಣ ಋಷಿಗಳು ಅಂತ ಹೇಳ್ತಾರೆ. ಅವರಿಬ್ರು ಯಾರು ಅಂತ ಕೇಳಿದಾಗ, ಅವರು ನರನಾರಾಯಣ ಋಷಿಗಳು. ಇವರು ತಮ್ಮ ತೇಜಸ್ಸಿನಿಂದ ಪೃಥ್ವಿ ಮತ್ತೆ ಸ್ವರ್ಗವನ್ನು ಕೂಡ ಪ್ರಕಾಶ ಮಾಡ್ತಾರೆ, ಅಂದ್ರೆ ಅವರಲ್ಲಿ ಅಷ್ಟು ತೇಜಸ್ಸಿದೆ ಅಂತ ಹೇಳ್ತಾರೆ. ಮತ್ತು ಇವರು ತಮ್ಮ ಕರ್ಮಗಳಿಂದ ಸಂಪೂರ್ಣ ಲೋಕಗಳ ಆನಂದವನ್ನ ಹೆಚ್ಚಿಸ್ತಾರೆ. ಇವರು ಮಾಡುವಂತ ಕೆಲಸಗಳಿಂದ ಎಲ್ಲ ಲೋಕಗಳಲ್ಲಿ ಆನಂದ ಹೆಚ್ಚುತ್ತೆ. ಇವರು ಒಬ್ಬರಿಗೊಬ್ರು ಅಭಿನ್ನರಾಗಿದ್ರೂ ಕೂಡ ಅಸುರರನ್ನ ವಿನಾಶ ಮಾಡೋದಕ್ಕೋಸ್ಕರ 2 ಶರೀರವನ್ನ ಧರಿಸ್ಕೊಂಡಿದ್ದಾರೆ. ಇವರು ಅತ್ಯಂತ ಬುದ್ಧಿವಂತರು ಮತ್ತೆ ಶತ್ರುಗಳನ್ನ ಸಂತಪ್ತಗೊಳಿಸುವಂಥವ್ರು, ಅಂದ್ರೆ ಅವರಿಗೆ ನಡುಗೋ ಥರ ಮಾಡೋರು, ದುಃಖವನ್ನ ಕೊಡುವಂಥವ್ರು. ಸಮಸ್ತ ದೇವತೆಗಳು ಮತ್ತೆ ಗಂಧರ್ವರು ಕೂಡ ಇವರ ಪೂಜೆ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾರೆ. ಈ ಯುದ್ಧದಲ್ಲಿ ಯಾವ ಅರ್ಜುನ ಮತ್ತೆ ಕೃಷ್ಣ ಒಂದು ಕಡೆ ಇದ್ದಾರೋ, ಇವರಿಬ್ಬರೂ ಕೂಡ ನರನಾರಾಯಣ ಅನ್ನುವಂತಹ ಪ್ರಾಚೀನ ದೇವತೆಗಳೇ ಆಗಿದ್ದಾರೆ. ಇವರನ್ನ ಈ ಜಗತ್ತಲ್ಲಿ ಇಂದ್ರನ ಸಹಿತ ದೇವತೆಗಳು ಮತ್ತೆ ಅಸುರರು ಕೂಡ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೇವರಲ್ಲಿ ತುಂಬಾ ಚೆನ್ನಾಗಿ ಯುದ್ಧ ಮಾಡುವಂಥವನು, ಗೆಲ್ಲುವಂಥವನು ಯಾರು ಅಂತಂದ್ರೆ ಇಂದ್ರ. ಅವನು ಮತ್ತೆ ಅಸುರರಲ್ಲಿ ಯಾರು ಎಷ್ಟೇ ಬಲಶಾಲಿಗಳಾಗಿದ್ರು ಕೂಡ ಇವರನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಇವರಲ್ಲಿ ಕೃಷ್ಣ ನಾರಾಯಣನಾಗಿದ್ದಾನೆ ಮತ್ತು ಅರ್ಜುನ ನರನಾಗಿದ್ದಾನೆ. ವಸ್ತುತಃ ನಾರಾಯಣ ಮತ್ತು ನರ ಈ 2 ರೂಪಗಳಲ್ಲಿ ಒಂದೇ ವಸ್ತು ಇದೆ, ಅಂದರೆ ಒಬ್ಬರೇ ಇರೋದು, ಒಂದೇ ಆತ್ಮ ಇರೋದು, 2 ದೇಹಗಳಾಗಿದ್ದಾರೆ ಇವರು. ದುರ್ಯೋಧನನೇ, ಯಾವಾಗ ನೀನು ಶಂಖ ಚಕ್ರ ಗದೆ ಧರಿಸಿರುವಂಥ ಶ್ರೀಕೃಷ್ಣನನ್ನ ಮತ್ತೆ ಅನೇಕ ಅಸ್ತ್ರ ಶಸ್ತ್ರ ಮತ್ತೆ ಭಯಂಕರವಾದಂತಹ ಗಾಂಧೀವ ಧನಸ್ಸನ್ನ ಹಿಡಿದಿರುವಂಥ ಅರ್ಜುನನನ್ನ ಒಂದೇ ರಥದಲ್ಲಿ ಕೂತಿರೋದನ್ನೇನಾದರೂ ನೋಡ್ತೀಯೋ, ಆಗಲೇ ನಿನಗೆ ನನ್ನ ಮಾತು ನೆನಪಾಗುತ್ತೆ. ಅಂದ್ರೇನು, ನಾನು ಹೇಳ್ತಾ ಇರೋದನ್ನ ನೀನು ಇನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದರೆ ಅವರಿಬ್ಬರು ಒಂದೇ ರಥದಲ್ಲಿ ಇರೋದನ್ನು ಯಾವಾಗ ನೋಡ್ತೀಯೋ ಆಗ ನಿನಗೆ ನಾನು ಹೇಳೋ ಅಂಥ ಮಾತು ನೆನಪಾಗುತ್ತೆ. ನೀನೇನಾದರೂ ನನ್ನ ಮಾತಿನ ಬಗ್ಗೆ ಗಮನ ಕೊಡದೇ ಇದ್ದರೆ ನೀನು ತಿಳ್ಕೊಂಬಿಡು, ಏನು ಅಂತಂದರೆ ಕೌರವರ ಅಂತ್ಯ ಅನ್ನೋದು ಬಂದಿದೆ ಅಂತನ್ಬಿಟ್ಟು. ಮತ್ತು ನಿನ್ನ ಬುದ್ಧಿ ಅರ್ಥ ಮತ್ತು ಧರ್ಮದಿಂದ ಭ್ರಷ್ಟವಾಗಿಬಿಟ್ಟಿದೆ ಅಂತ ತಿಳ್ಕೊ. ನಿನಗಂತೂ 3 ಸಲಹೆ ಸರಿ ಅನ್ಸುತ್ತಷ್ಟೆ. ಅಂದರೆ ನಮ್ಮ ಮಾತುಗಳನ್ನು ನೀನು ಕೇಳೋದಿಲ್ಲ. ನಿನಗೆ 3 ಜನ ಹೇಳ್ತಾರೆ ನೋಡು, ಅದೇ ಸರಿ ಅನ್ಸೋದು. ಯಾರು ಅವರು ಅಂತಂದರೆ, ಒಂದು ಅಧಮ ಜಾತಿಯ ಸೂತಪುತ್ರ ಕರ್ಣನದ್ದು, ನೋಡಿ ಶೂದ್ರ ಅವನ ಒಂದು ಮಾತನ್ನ ನೀನು ಕೇಳ್ತೀಯ. 2ನೇದು ಸುಬಲ ಪುತ್ರ, ಸುಬಲ ರಾಜನ ಮಗ ಶಕುನಿ, ಅವನ ಮಾತು ಕೇಳ್ತೀಯ. ಇನ್ನು 3ನೇದು ನಿನ್ನ ಕ್ಷುದ್ರ ಬುದ್ಧಿ ಇರುವಂತಹ ಪಾಪಾತ್ಮ ತಮ್ಮನಾದಂತಹ ದುಶ್ಯಾಸನದ್ದು. ಇವರು 3 ಏನು ಹೇಳ್ತಾರೋ ಅದನ್ನು ಕೇಳ್ತೀಯ ಹೊರತು ನಾವು ಹೇಳೋದನ್ನು ನೀನು ಕೇಳೋದಿಲ್ಲ ಅಂತ ಹೇಳಿದಾಗ ಕರ್ಣ ಹೇಳ್ತಾನೆ, ಪಿತಾಮಹರೇ, ನೀವು ಯಾವ ರೀತಿ ಮಾತನಾಡ್ತಾ ಇದ್ದೀರಾ? ಅದು ನಿಮ್ಮಂತಹ ವಯೋವೃದ್ಧರ ಮುಖದಿಂದ ಬರುವಂಥದ್ದು ಸರಿಯಲ್ಲ.
ಯಾಕಂದ್ರೆ ನಮ್ಮ ಬಗ್ಗೆ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಲ್ಲ ಅಂತಂದ್ಬಿಟ್ಟು. ಕ್ಷಾತ್ರ ಧರ್ಮದಲ್ಲಿ ನಾನು ಸ್ಥಿತನಾಗಿರ್ತೀನಿ. ಮತ್ತೆ ಯಾವತ್ತೂ ಕೂಡ ನನ್ನ ಧರ್ಮದ ಪರಿತ್ಯಾಗ ನಾನು ಮಾಡೋದಿಲ್ಲ. ನನ್ನಲ್ಲಿ ಎಂಥ ದುರಾಚಾರವನ್ನ ನೀವು ನೋಡಿದ್ದೀರಾ, ಅದ್ರ ಕಾರಣದಿಂದ ನೀವು ನನ್ನ ಈ ರೀತಿ ಬೈತಾ ಇದ್ದೀರಲ್ಲ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ನಾನು ದುರ್ಯೋಧನನಿಗೆ ಯಾವ ಥರದ ಅನಿಷ್ಟವನ್ನು, ಯಾವುದೇ ಕೆಟ್ಟದ್ದನ್ನು ಕೂಡ ಮಾಡಿಲ್ಲ. ಮತ್ತು ನಾನೊಬ್ಬನೇ ಯುದ್ಧದಲ್ಲಿ ನನ್ನ ಎದುರಿಗೆ ಬಂದಾಗಲೂ ಕೂಡ ಎಲ್ಲ ಪಾಂಡವರನ್ನು ಕೂಡ ನಾನೇ ಕೊಂದು ಬಿಡ್ತೀನಿ. ಅಂದರೆ ಅಷ್ಟು ಶಕ್ತಿ ನನ್ನಲ್ಲಿದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನನ್ನಲ್ಲಿ ಏನನ್ನ ನೋಡಿ ನೀವು ಇಷ್ಟೊಂದು ಬೈಯೋ ರೀತಿ ನೀವು ನನ್ನನ್ನು ಮಾತಾಡಿಸ್ತೀರಲ್ಲ, ನನ್ನಲ್ಲಿ ನಿಮ್ಗೇನು ಇಷ್ಟ ಆಗಿಲ್ಲ ಅಥವಾ ನನ್ನಲ್ಲಿ ಏನಂತ ಗುಣ ಇದೆ ಅಂತಂದ್ಬಿಟ್ಟು ನೀವು ಯಾವಾಗಲೂ ನನ್ನ ಕಡೆ ಈ ರೀತಿ ಮಾತಾಡ್ತೀರಲ್ಲ ಅಂತಂದ್ಬಿಟ್ಟು ಕರ್ಣ ಕೇಳ್ಕೊಳ್ತಾನೆ. ಮುಂದೆ ಕರ್ಣನ ಮಾತಿಗೆ ಪಿತಾಮಹರು ಏನು ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.